ಶೌರ್ಯ, ಏನಿದು? ಆ ಸಂಪದ ಎಂತವಳು ಏನು ಅಂತ ಗೊತ್ತಿದ್ ಕೂಡ ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ ಅಜ್ಜಿ? ಏನು ಕಲ್ಯಾಣಿ ಮೇಲೆ ಪ್ರೀತಿ ಕಡಿಮೆ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಇಲ್ಲ ಅಂದ್ರೆ ಆ ಸಂಪದನ ಕೈಯಲ್ಲಿ ಎತ್ಕೊಂಡು ಬರ್ತೀಯಾ? ಕಲ್ಯಾಣಿ ಎಷ್ಟೇ ಪ್ರೀತಿಯಿಂದ ಇದ್ರು ನನ್ನ ಮಗಳಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ಗೂ ಅರ್ಥ ಆಗ್ಲಿಲ್ವಾ? ಅಯ್ಯೋ, ಆ ಚಿಕ್ಕ ಮಗುನ ತನ್ನ ಮಗನ ಹಾಗೆ ಬೆಳೆಸಿದಾಳೆ. ಯಾವ ಹೆಂಡತಿನೂ ನೋಡ್ಕೊಳ್ದೇ ಇರೋಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ನೀನು ಸಂಪದ ಹೊರಟೋದ್ಲು ಅನ್ನೋ ಕೋಪದಲ್ಲಿ ಕಲ್ಯಾಣಿ ಕತ್ತಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು. ನನ್ನ ಮೊಮ್ಮಗಳು ಆ ಬಂಧನಕ್ಕೆ ಬೆಲೆ ಕೊಡ್ತಿದ್ದಾಳೆ. ಈ ಕಾಲದ ಹೆಣ್ಣು ಮಕ್ಕಳು ಹಾಗಲ್ದೆ ನೀನೇ ಪ್ರಾಣ ಅಂತ ಬದುಕ್ತಿರೋ ಅವಳ ಕಣ್ಣು ಮುಂದೆನೆ ಆ ಸಂಪದನ ಹಾಗೆ ಎತ್ಕೊಂಡು ಬರ್ತಿದ್ರೆ ಕಲ್ಯಾಣಿಗೆ ನೋವಾಯ್ತೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಮನ್ಸಿಗೆ ತುಂಬಾ ನೋವಾಯ್ತು. ಅಜ್ಜಿ, ನೀವು ಹೇಳಿದ್ದು ನಿಜಾನೇ. ಕಲ್ಯಾಣಿ ಬಗ್ಗೆ ನನಗೆ ಗೊತ್ತಿಲ್ವಾ? ಆದ್ರೆ ನೀವು ಒಂದು ಸ್ವಲ್ಪ ದಿನ ತಾಳ್ಮೆ ತಗೊಳ್ಳಿ. ಎಲ್ರೂ ಸಂತೋಷ ಪಡೋ ಹಾಗೆ ನಾನು ಮಾಡ್ತೀನಿ. ಏನ್ ಮಾಡ್ತೀಯ ಶೌರ್ಯ? ಕೋರ್ಟ್ ತೀರ್ಪು ನಮ್ಮ ಪರವಾಗಿ ಬರಲಿಲ್ಲ ಅಂದ್ರೆ ಕಲ್ಯಾಣಿ ಜೀವನನೇ ಹಾಳಾಗಿ ಹೋಗುತ್ತೆ. ಆ ವಿಷಯ ಮಾತ್ರ ನೀನೇ ಯೋಚನೆ ಮಾಡ್ಬೇಕು ಕಣೋ. ಯಾಕಂದ್ರೆ ಕಲ್ಯಾಣಿ ನಿನ್ ಜವಾಬ್ದಾರಿ. ಅದಕ್ಕೆ ನಿನಗೋಸ್ಕರನೇ ಬದುಕ್ತಾ ಇರೋ ಕಲ್ಯಾಣಿನ ದೂರ ಮಾಡಬೇಕು ಅಂತ ಸಂಪದ ಬಂದಿದ್ದಾಳೆ. ಆ ವಿಷಯ ನಮ್ಗೆಲ್ಲರಿಗೂ ಗೊತ್ತು. ಆದ್ರೂ ನೀನ್ ಸಂಪದನ್ ಜೊತೆ ಆ ರೀತಿ ಇರೋದು ನನಗಿಷ್ಟ ಆಗ್ಲಿಲ್ಲ. ಶೌರ್ಯ ಏನ್ ಮಾಡಿದ್ರು ಅದರಲ್ಲೊಂದು ಅರ್ಥ ಇರುತ್ತೆ. ಅವನನ್ನ ಅರ್ಥ ಮಾಡ್ಕೋಬೇಕಾಗಿರೋ ನಾವೇ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ಮತ್ತೆ ಆ ರೀತಿಲಿ ನೋಡಿ ಅಪಾರ್ಥ ಮಾಡ್ಕೊಳ್ದೇನೆ ಹೇಗಿರ್ತಾರೆ? ದಯವಿಟ್ಟು ಆಫೀಸರ್ ಏನ್ ಮಾಡಿದ್ರು ಯಾರೋ ತಪ್ಪು ತಿಳ್ಕೊಬೇಡಿ. ನೀನ್ ಹಾಗೆ ಮಾತಾಡಿದ್ರೆ ಹೇಗಮ್ಮ? ನಾವು ಮಾತಾಡ್ತಾ ಇರೋದು ನಿನ್ ಬಗ್ಗೆನೇ ಅಲ್ವಾ? ನಿನ್ ಜೀವನ ಏನಾಗ್ಬಿಡುತ್ತೋ ಅಂತ ನಮ್ಗೆಲ್ರಿಗೂ ಭಯ ಆಗಿ ಈ ತರ ಮಾತಾಡ್ತಾ ಇದೀವಿ. ನೀವು ಅವಳ ಜೀವನ ಏನಾಗತ್ತೋ ಅಂತ ಯೋಚಿಸ್ತಾ ಇದ್ದೀರಾ. ಆದ್ರೆ ನಾನು ಆ ಸಂಪದ ಈ ಕಲ್ಯಾಣಿ ಸೇರಿ ನನ್ ಮಗನ್ ಜೀವನನ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಪಡ್ತಾ ಇದ್ದೀನಿ. ಕಲ್ಯಾಣಿ ಬಗ್ಗೆ ಹಾಗೆ ಮಾತಾಡ್ಬೇಡಮ್ಮ. ಕಲ್ಯಾಣಿ ಈ ಮನೆಗೆ ಒಳ್ಳೇದನ್ ಮಾಡಿದಾಳೆ ಹೊರತು ಕೆಟ್ಟದನ್ ಮಾಡಲಿಲ್ಲ. ಅವಳು ಒಳ್ಳೇದ್ ಮಾಡ್ತಾ ಇದ್ದಾಳೆ ಅಂತ ನಿಮ್ಗೆಲ್ರಿಗೂ ಅನ್ಸಿದ್ರು ಅವಳು ಮಾಡ್ತಾ ಇರೋದೆಲ್ಲ ಕೆಟ್ಟದೇ ಕಣೋ. ಕೋರ್ಟ್ ಅಲ್ಲಿ ಅವಳು ಕೇಸ್ ನಡೆಸ್ತಾ ಇದ್ದಾಳೆ. ಆದ್ರೆ ಯಾವಾಗ ನೋಡಿದ್ರು ಇವಳು ನಿನ್ ಹಿಂದೆನೆ ಸುತ್ತುತ್ತಿರ್ತಾಳೆ. ಅದು ಒಳ್ಳೇದ್ ಹೇಗಾಗತ್ತೆ? ಅತ್ತೆ, 1-2 ದಿನ ಸುಮ್ಮನೆ ಇರಿ. ಆಫೀಸರ್ ಹಿಂದೆ ನಾನು ಯಾಕೆ ಹಾಗೆ ಸುತ್ತಾ ಇದ್ದೀನೋ, ಏನ್ ಮಾಡ್ತಾ ಇದೀವೋ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನನ್ನಿಂದ ಆಫೀಸರ್ಗೆ ಏನಾದ್ರೂ ತೊಂದರೆ ಆಗ್ತಿದೆ ಅಂತ ಅಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನಾ? ಕೆಲವು ದಿನ ನಿನ್ ಜೀವನ ಏನಾಗ್ಬಿಡ್ತು ಅಂತ ನೋವು ಪಟ್ವಿ. ಆಮೇಲೆ ನಿಮ್ಮಿಬ್ಬರ ಅನ್ಯೋನ್ಯತೆನ ನೋಡಿ ಆನಂದ ಪಟ್ವಿ. ಮತ್ತೆ ಇವಾಗ ಆ ರಾಕ್ಷಸಿ ಬಂದಿರೋದಕ್ಕೆ ಏನ್ ನಡೆಯುತ್ತೋ ಅಂತ ಕ್ಷಣ ಕ್ಷಣ ಭಯ ಪಡ್ತಿದೀವಿ. ಆದ್ರೆ ನೀನ್ ಮಾತ್ರ ಯಾವಾಗ್ಲೂ ಒಂದೇ ತರ ಇದೆಯಾ? ಅದಕ್ಕೆ ಕಾರಣ ನಿಮ್ಮಮ್ಮ ಕಲ್ಸಿರೋ ತಾಳ್ಮೆ. ಈ ಕಾಲದಲ್ಲಿ ತಾಳ್ಮೆಯಿಂದ ಇದ್ರೂ ಕೂಡ ತಪ್ಪಾಗ್ಬಿಡುತ್ತಮ್ಮ. ಆ ಕಾಲದಲ್ಲಿ ನಾನೇನೋ ತಾಳ್ಮೆಯಿಂದನೇ ಇದ್ದೆ. ಈಗ ಕಲ್ಯಾಣಿ ಕೂಡ ಆ ರೀತಿ ತಾಳ್ಮೆಯಿಂದ ಇರಬೇಕು ಅಂದ್ರೆ ಸರಿ ಹೋಗಲ್ಲ. ಸಂಪದನಂಥವ್ರು ತುಂಬಾನೇ ನೋವು ಕೊಟ್ಬಿಡ್ತಾರೆ. ಸಾಕ್ ನಿಲ್ಸಿ. ಕೋರ್ಟ್ ತೀರ್ಪು ಬರೋ ತನಕ ಕಲ್ಯಾಣಿ ನಿನ್ನ ಮಗಳೇ, ನಿಮ್ಮನೆ ಮಗಳೇ. ನನ್ನ ಸೊಸೆ ಮಾತ್ರ ಅಲ್ಲ.
ಚಿಚಿ, ನೀನ್ ಬದ್ಲಾಗಲ್ವೇ? ಬದಲಾಯಿಸೋದಕ್ಕೂ ಯಾರು ನೋಡ್ಬೇಡಿ ಅಮ್ಮ. ಅಮ್ಮ, ನಿನಗೆ ನನ್ನ ಮೇಲೆ ಕೋಪ ಬರಬಹುದು, ಆದ್ರೆ ನಾನು ಏನಮ್ಮ ಮಾಡ್ಲಿ? ಸಂಪದ ಅಂದ್ರೆ ನನಗೂ ಇಷ್ಟ ಇಲ್ಲ. ಕಲ್ಯಾಣಿ ಮೇಲೆ ಕೋಪ ಇದೆ. ಅದು ಕಮ್ಮಿನೂ ಆಗಿಲ್ಲ, ಬೆಳ್ದೂ ಇಲ್ಲ. ಅಷ್ಟಕ್ಕೂ ಈ ವಯಸ್ಸಲ್ಲಿ ಇದನ್ನೆಲ್ಲ ಯೋಚಿಸಿ ನಿನ್ ಮನ್ಸನ್ ಯಾಕಮ್ಮ ಹಾಳು ಮಾಡ್ಕೋತ್ಯಾ? ಇವಳ ಹಣೆನಲ್ಲಿ ಏನ್ ಬರ್ದಿರತ್ತೋ ಅದೇ ನಡೆಯತ್ತೆ. ಈಗ ನಾನು ನೀನು ಮಾಡೋ ಅಂಥದ್ದು ಏನೂ ಇಲ್ಲ. ಸಿದ್ದು, ತಗೊಳ್ಳೋ, ತಿನ್ನು. ಕೂತ್ಕೋ ಅಮ್ಮ. ರೋಡಲ್ಲಿ ತಿರುಗ್ತಾ ಇದ್ದೀವಿ ನೋಡು. ಈ ಮರದ ಕೆಳಗಡೆ ಜೀವನ ಮಾಡ್ತಿದ್ದೀವಿ. ಇಷ್ಟಕ್ಕೂ ಈ ಊಟ ಹೇಗ್ ಸಿಕ್ತು ಅಂತ ಗೊತ್ತಾ? ಈ ಮನೆ ಆ ಮನೆ ಸುತ್ತಾಡಿ ಊಟ ತಗೊಂಡ್ ಬಂದಿದ್ದೀನಿ. ಸರಿ ಬಿಡಮ್ಮ, 2 ದಿನ ಹಸ್ಕೊಂಡಿದ್ರೆ ತಪ್ಪೇನು? ನಿನ್ಗೆ ಹಾಗೆ ಅನ್ಸೋದು. ಕಣ್ಮುಂದೆ ಊಟ ಇದೆಯಲ್ಲ, ಈ ತಟ್ಟೆಲ್ ಅನ್ನ ಇಲ್ಲ ಅಂದ್ರೆ ಗೊತ್ತಾಗುತ್ತೆ. ನಾವಿಲ್ಲಿ ಗಂಜಿ ಕುಡ್ಕೊಂಡು ಕಷ್ಟ ಪಡ್ತಾ ಇದ್ರೆ ಅಲ್ಲಿ ಆ ಸಂಪದ ಬೆಂಚ್ ಕಾರ್ ಹತ್ತಿ ಡ್ಯೂಯೆಟ್ ಆಡಿ ಕನ್ಸ್ ಕಾಣ್ತಿದ್ದಾಳೆ. ನೀನ್ ಅವಳ ಮಾತನ್ನ ನಂಬ್ಕೊಂಡು ಉಪವಾಸ ಬೇಕಾದ್ರೂ ಇರೋಣ ಅಂತ ಹೇಳ್ತಿದ್ಯಾ? ಅಮ್ಮ, ಅವಳೇನಾರು ಇವತ್ತು ಹೇಳ್ತಾ ಇದ್ದಾಳ? ಅವಳಿಗೆ ಮೊದ್ಲಿಂದನೂ ಹೀರೋಯಿನ್ ಆಗ್ಬೇಕು ಅಂತ ಕನ್ಸು. ಅವಕಾಶ ಬಂದಿದೆ ಅಲ್ವಾ, ಖಂಡಿತ ಆಗ್ತಾಳೆ. ಅವಳಿಗೇನೋ ಅದು ಅವಳ ಆಸೆ ಆಗಿರ್ಬೋದು ಕಣೋ, ಆದ್ರೆ ನಿನಗೆ ಆಸೆಗಳಿಲ್ವಾ? ನಿನ್ನ ಆಸೆಗಳನ್ನೆಲ್ಲ ದೂರ ಇಟ್ಟು ಅವಳಿಗೋಸ್ಕರ ನಿನ್ ಜೀವನನ್ನೇ ತ್ಯಾಗ ಮಾಡ್ತಿದ್ಯಾ. ಅಷ್ಟ್ ಮಾಡಿದ್ದು ಅಲ್ದೆ ನೋಡು, ನನ್ನನ್ನ ಬೀದಿಲ್ ಕರ್ಕೊಂಡ್ ಬಂದು ಕೂರ್ಸಿದ್ಯಾ. ಮನೆ ಮಠ ಎಲ್ಲ ಬಿಟ್ಟು ಕಳ್ರಾಗಿ ಏನೋ ಇದು ಜೀವನ. ಎಷ್ಟು ದಿನ ಹೀಗೆ? ಸಂಪದ ಹೀರೋಯಿನ್ ಆಗೋವರೆಗೂ ಈ ಕಷ್ಟ ತಪ್ಪಲ್ಲ ಅಮ್ಮ. ಒಂದು ಸರಿ ಹೀರೋಯಿನ್ ಆದ್ಮೇಲೆ ಅವಳು ಸುಖ ನಮ್ ಸುಖ ಆಗದೆ ಇರುತ್ತಾ? ನೀನೇ ಹೇಳು. ಹೇಯ್, ಮೊನ್ನೆ ಕೂಡ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೋಡು. ಅವಳು ಮಾಮೂಲಿ ಹುಡುಗಿ ಅಲ್ಲ. ಅವಳ ಆಸೆನ ನೆರವೇರಿಸ್ಕೊಳ್ಳೋದಕ್ಕೆ ಕಟ್ಕೊಂಡ್ ಗಂಡನೇ ಬಿಟ್ಟಿದ್ದಾಳೆ ಕಣೋ. ತನ್ನ ಮಗುನೇ ದೂರ ಮಾಡ್ಕೊಂಡಿದ್ದಾಳೆ. ನಾಳೆ ನಿನ್ನನ್ ಬಿಡೋದಿಲ್ಲ ಅಂತ ಗ್ಯಾರಂಟಿ ಏನೋ? ನೀನೇನು ಅವಳು ಹೀರೋಯಿನ್ ಆಗಿ ದೊಡ್ಡ ಸ್ಟಾರ್ ಆದ್ಮೇಲೆ ನಮ್ಮನ್ನ ನೋಡ್ಕೋತಾಳೆ ಅಂತಿದ್ಯಾ? ನದಿ ದಾಟದ್ಮೇಲೆ ದೋಣಿನೇ ತಳ್ಳೋ ಹೆಂಗ್ಸವಳು. ಇಲ್ಲ, ಯಾರ ವಿಷಯದಲ್ಲಿ ಹಾಗಿದ್ರು ನನ್ನ ವಿಷಯದಲ್ಲಿ ಹಾಗಿರಲ್ಲ ಅಮ್ಮ. ನನಗೆ ನಂಬಿಕೆ ಇದೆ. ಈಗೇನು, ಅವಳು ಹೀರೋಯಿನ್ ಆಗ್ತಾಳೆ, ನಿನ್ನ ಮದುವೆ ಮಾಡ್ಕೋತಾಳೆ, ಬೆಂಚ್ ಕಾರಲ್ಲಿ ನಿನ್ನ ಮುಂದೆ ನನ್ನ ಹಿಂದೆ ಕೂರ್ಸ್ಕೊಂಡು ತಿರುಗಾಡ್ತಾಳೆ. ಇದೇ ತಾನೇ ನೀನ್ ಕನ್ಸ್ ಕಾಣ್ತಿರೋದು? ಹಾಗೆಲ್ಲ ಏನು ಆಗಲ್ಲ ಸಿದ್ದು. ಮೊದ್ಲು ಅವಳ ಸಿನಿಮಾ ರಿಲೀಸ್ ಆಗ್ಲಿ, ಮೊದ್ಲು ನಿನ್ನ ಆಮೇಲೆ ನನ್ನ ಇಬ್ರನ್ನೂ ಆಚೆ ಹಾಕ್ತಾಳೆ. ನಿನ್ನ ಮದುವೆ ಆಗೋ ಗಂಡನಾಗಲ್ಲ, ಕನಿಷ್ಠ ಕೆಲ್ಸದವನ್ನ ಕೂಡ ನೋಡೋದಿಲ್ಲ. ನೋಡ್ದಿಯಲ್ಲ ಅವಳ ಆಫೀಸಲ್ಲಿ ಕಾಲಿಡ್ತಿದ್ದ ಹಾಗೆ
ನಿನ್ನ ಅಸಿಸ್ಟೆಂಟ್ ಆಗಿ ನನ್ನ ಹೇರ್ ಡ್ರೆಸ್ಸರ್ ಆಗಿ ಮಾಡಿದ್ಲು. ಇನ್ನು ಅವಳನ್ನ ಹೇಗ್ ನಂಬ್ತೀಯೋ ನೀನು? ಸಿದ್ದು, ನೀನ್ ಅವಳನ್ನ ನಂಬಿರೋದ್ರಿಂದ ಅವಳು ಏನ್ ಮಾಡಿದ್ರು ನಿನ್ಗೆ ಒಳ್ಳೇದೇ ಅನ್ಸುತ್ತೆ ಕಣೋ. ಹತ್ರನೇ ಇದ್ದು ನೋಡಿರೋದ್ರಿಂದ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಒಂದ್ ಮೆಟ್ಲು ಹತ್ತುತ್ತಿದ್ದ ಹಾಗೆ ನಿನ್ನ ಮದ್ವೆ ಮಾಡ್ಕೋತಾಳೆ ಅನ್ನೋದು ಮಾತ್ರ ಸುಳ್ಳು. ಅವಳ ಮೆಟ್ಲು ಹತ್ತೋಕ್ ಮುಂಚೆ ಅದೇನ್ ಮಾಡ್ತೀಯೋ ಮಾಡು. ಅವಳಿಂದ ನಿನ್ ಜೀವನ ನಾಶ ಆಗೋಗಿದೆ. ಅವಳು ಸಹವಾಸ ಮಾಡಿ ನನ್ನ ಜೀವನ ಕೂಡ ಹಾಳಾಗೋಗಿದೆ. ಇನ್ ಮುಂದೆ ನಮ್ ಜೀವನ ಚೆನ್ನಾಗಿರ್ಬೇಕು, ಅವಳು ನಮ್ ಕೈಯಲ್ಲೇ ಇರ್ಬೇಕು ಅಂದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಅವಳು ಹೀರೋಯಿನ್ ಅನ್ಸ್ಕೊಳ್ಳೋದ್ರೊಳಗೆ ಅವಳನ್ನ ನೀನು ಮದ್ವೆ ಮಾಡ್ಕೋಬೇಕು. ಅವಳ ಕುತ್ತಿಗೆಗೆ ನೀನ್ ತಾಳಿ ಕಟ್ಟದೆ ಅನ್ಕೋ. ಅವಳು ಎಷ್ಟೇ ಮೇಲ್ ಹೋದ್ರೂ ನೀನ್ ಹೆಂಡತಿಯಾಗಿ ನಿನ್ ಕೈಯಲ್ಲೇ ಇರ್ತಾಳೆ. ಅವಳು ನಿನ್ ಹದ್ಬಸ್ತಲ್ಲಿ ಇರ್ತಾಳೆ. ಯೋಚನೆ ಮಾಡು. ಇವ್ರು ನನ್ನ ಅಸಿಸ್ಟೆಂಟ್. ಮತ್ತೆ ಅವರು? ಅವ್ರು ನನ್ನ ಹೇರ್ ಡ್ರೆಸ್ಸರ್. ನೋಡು, ನಿಮ್ಮ ಅಕ್ಕನ ಫೋನು. ಇವಳು ಮಾಡೋಕ್ ಬೇರೆ ಏನು ಕೆಲಸ ಇಲ್ಲ. ಏನೇ ಹೇಳು? ಅಮ್ಮ, ಸಂಪದ ಹೀರೋಯಿನ್ ಆಗೋ ಅವಕಾಶ ಸಿಕ್ಕಿದೆ, ಹೀರೋಯಿನ್ ಆಗೋಗ್ಬಿಡ್ತೀನಿ ಅಂತ ಎಗರಾಡ್ತಿದ್ದಾಳಿಲಿ. ಹೇಳಿದ್ಲಾ? ನೀನು ಕೂಡ ಹೇಳಿದ್ಲಾ ಅಕ್ಕ? ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡ. ಇವಾಗ ಬರೀ ಆಫೀಸ್ ತನಕ ಹೋಗಿ ಬಂದಿದ್ದೀವಿ, ಇನ್ನೂ ತುಂಬಾ ಇದೆ. ಆ ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಬೇಕು ಅಕ್ಕ. ಅಷ್ಟರಲ್ಲಿ ನಿಮಗೆ ನೀವೇ ಪಬ್ಲಿಸಿಟಿ ಮಾಡಿದ್ರಿ ಅಂದ್ರೆ ನಮ್ಮ ಪ್ಲಾನ್ ಪೂರ್ತಿ ನಾಶ ಆಗೋಗುತ್ತೆ. ಅದ್ ಸರಿ ಬಿಡೋ. ಆ ಸಂಪದ ಇಲ್ಲಿಗೆ ಬಂದು ಹಿ 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 ಅಂತ ಎಗರಾಡ್ತಿದ್ರೆ ಅದ್ ಎಷ್ಟು ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ನಿನಗ್ ಫೋನ್ ಮಾಡ್ದೆ ನಾನು. ಇವಾಗಾಗ್ಲೇ ಗಾಳಿಯಲ್ಲಿ ತೇಲಾಡ್ತಿದ್ದಾಳೆ. ನಾಳೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಮಾತ್ ಕೇಳ್ತಾಳೆ ಅಂತೀಯಾ? ಲೇ ಸಿದ್ದು, ನಿನ್ಗೊಂದ್ ಮಾತ್ ಹೇಳ್ತೀನಿ ಕೇಳು. ನಾನು ಹೀರೋಯಿನ್ ಆಗೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನಗ್ ನಾನೇ ಮುಖ್ಯ, ಅದಾದ್ಮೇಲೆ ಮಿಕ್ಕದವ್ರು ಅಂತ ನನ್ನ ಹತ್ರನೇ ಹೇಳಿದ್ಲು ಕಣೋ. ಆ ಮಿಕ್ಕದವ್ರಲ್ಲಿ ನೀನು ಇದೀಯಾ, ಅದನ್ ಮಾತ್ರ ಮರಿಬೇಡ ಸಿದ್ದು. ಹಲೋ, ರಾಂಗ್ ನಂಬರ್ ರೀ. ನೀವ್ ಯಾವ್ದೋ ಬೇರೆ ನಂಬರಿಗೆ ಮಾಡಿದೀರಾ. ಇಡ್ತೀನಿ. ರಾಂಗ್ ನಂಬರು ರೀ. ಏನೇ ರಾಂಗ್ ನಂಬರ್ ಎಲ್ಲ ನಿನಗೆ ಬರ್ತಾ ಇದೆ? ಅದು ಏನಿಲ್ಲ ರೀ, ನನ್ಗೇನ್ ಗೊತ್ತು. ಯಾರು ಅನ್ಕೊಂಡು ಯಾರಿಗೂ ಮಾಡಿದ್ದಾರೆ. ರಾಂಗ್ ನಂಬರ್ ಅನ್ಕೊಂಡು ಫೋನ್ ಇಟ್ಬಿಟ್ಟೆ, ಅಷ್ಟೇ ಅಷ್ಟೇ. ಇವಳು ಆಡ್ತಿರೋದು ನೋಡ್ತಿದ್ರೆ ಮತ್ತೆ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಕೊನೆಗೂ ನಿಮ್ಮ ಅಕ್ಕನಿಗೂ ಗೊತ್ತಾಯ್ತು. ಅವಳಿಗೆ ಗೊತ್ತಾಗಿದೆ ಅಂದ್ರೆ ನಿನಗ್ ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ ಅಂತ ಎಲ್ರಿಗೂ ಹೇಳಿರ್ತಾಳೆ. ಏ ಸಿದ್ದು, ಸಂಪದ ಹಾರೋದಕ್ಕೆ ಇಲ್ಲಿವರೆಗೂ ನೀನು ರೆಕ್ಕೆಯಾಗಿದ್ದೆ. ನಾಳೆ ಬೆಳಿಗ್ಗೆ ಅವಳಿಗೆ ರೆಕ್ಕೆ ಬಂದ್ಬಿಟ್ರೆ ಯಾರನ್ನೂ ಲೆಕ್ಕಕ್ಕಿಡೋದಿಲ್ಲ, ನಿನ್ನೂ ಕೂಡ. ಅದಕ್ಕೆ ಅವಳು ಹೀರೋಯಿನ್ ಆಗೋಕ್ ಮುಂಚೆ ಅವಳ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಬೇಕು. ಕಲ್ಯಾಣಿ,
ಏನಾಯ್ತು? ಯಾಕೆ ಹೀಗಿದೆಯಾ? ಅಯ್ಯೋ ಏನಿಲ್ಲ ಆಫೀಸರ್, ಸುಮ್ಮನೆ ಯೋಚಿಸ್ತಾ ಇದೆ ಅಷ್ಟೇ. ನೀನು ಹೇಳದೇ ಇದ್ರು ನಿನ್ನ ನೋವನ್ನ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅನ್ಕೊಂಡಿದ್ಯಾ? ಅಮ್ಮ ಹೇಳಿದ ಮಾತಿಗೆ ಬೇಜಾರು ಮಾಡ್ಕೊಂಡಿದ್ಯಾ ಅಲ್ವಾ? ಅನ್ನೋದು ಅತ್ತೆಗೆ, ಅನ್ನಿಸ್ಕೊಳ್ಳೋದು ನನಗೆ ಅಭ್ಯಾಸ ಆಗೋಗಿದೆ ಆಫೀಸರ್. ಆದರೆ ಅವರು ಅಮ್ಮನ್ನ ಬೈತಾ ಇದ್ರೆ ತುಂಬ ಬೇಜಾರಾಗತ್ತೆ. ಅಮ್ಮ ಹಾಗೆ ಮಾತಾಡಿರೋದಕ್ಕೆ ನನಗೂ ಬೇಜಾರಾಗತ್ತೆ. ಆದ್ರೆ ಏನ್ ಮಾಡ್ಲಿ, ಅಮ್ಮ ಅಲ್ವಾ? ಆದ್ರೂ ಅಮ್ಮ ಏನೇ ಹೇಳಿದ್ರು ಅನುಪಮ ಅಮ್ಮ ಸಹಿಸ್ಕೋತಾನೆ ಇದ್ದಾರೆ. ನೀನು ಅವ್ರಿಗಿಂತ ಹೆಚ್ಚಾಗಿ ಸಹಿಸ್ಕೋತಾ ಇದೀಯ. ಯಾಕೆ ಹೀಗೆ? ನಿಮ್ಗೋಸ್ಕರ. ಹೌದು ಆಫೀಸರ್, ಮಾತು ಕೂಡ ಮನುಷ್ಯರ ಹಾಗೆ. ತಾಳ್ಮೆಯಿಂದ ಇದ್ರೆ ಸರಿ ಹೋಗುತ್ತೆ, ಕೋಪ ಮಾಡ್ಕೊಂಡ್ರೆ ಎಲ್ಲ ಹಾಳಾಗತ್ತೆ. ಅತ್ತೆ ಆವೇಶ ಪಟ್ರು ಅಂತ ನಾನು ಅಮ್ಮ ಆವೇಶ ಪಟ್ರೆ ನಮ್ಮಿಂದ ನೋವಾಗೋದು ನಿಮ್ಗೆ. ಅದ್ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಮಾತಾಡೋದಕ್ಕಿಂತ ಸಹಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ. ನನಗೆ ನೀವು ಬೇಕು ಆಫೀಸರ್. ನಿಮ್ಗೋಸ್ಕರ ಸಂಪದನ್ನ ಸಹಿಸ್ಕೋತಿದ್ದೀನಿ. ಇನ್ನು ಅತ್ತೆ ಮಾತನ್ನು ಸಹಿಸ್ಕೊಳ್ಳಲ್ವಾ? ನಾನು ಅತ್ತೆ ಮಾತಿಗೆ ಬೇಜಾರಾಗ್ತಿಲ್ಲ ಆಫೀಸರ್. ಕೋರ್ಟ್ ತೀರ್ಮಾನ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಕಲ್ಯಾಣಿ, ನೀನ್ ಹಾಗೆ ಹೆದರ್ಕೊಡೋ ಅವಶ್ಯಕತೆ ಇಲ್ಲಮ್ಮ. ಏನಾದ್ರೂ ಒಂದು ಅದ್ಭುತ ನಡೆದೇ ನಡೆಯುತ್ತೆ. ನೀವೇ ಗೆಲ್ತೀರಾ ಅಂತ ನನ್ನ ಮನಸ್ಸು ಯಾಕೋ ಹೇಳ್ತಾ ಇದೆ. ಆ ಅದ್ಭುತಕ್ಕೆ ಒಂದು ಚಿಕ್ಕ BGM ಹಾಕಿದ್ದೀನಮ್ಮ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತ ಅನ್ನೋದೇ ನಮ್ಗಿರೋ ಭಯ. ಏನಮ್ಮ ನೀನ್ ಹೇಳ್ತಿರೋದು? ನನಗ್ ಗೊತ್ತಿಲ್ಲದೆ ಏನ್ ಮಾಡ್ತಿದ್ದೀರಾ ನೀವು? ಯಾಕೋ ಶೌರ್ಯ, ಏನು ಮಾತಾಡ್ತಾನೆ ಇಲ್ಲ? ಮಾತಾಡೋಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಮ್ಮ. ಏನು ಹಾಗಂದ್ರೆ? ಅಮ್ಮ, ನಾವು ಒಂದು ಪ್ಲಾನ್ ಮಾಡಿದೀವಿ, ಅದು ಹಾಗೆ ನಡೀತಿದೆ. ನನಗೆ ಹೇಳಲೇ ಇಲ್ಲ. ಮಾಡಿರೋ ಪ್ಲಾನ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ ಅಂತ ನಾವೇ ಟೆನ್ಷನ್ ಅಲ್ಲಿದ್ದೀವಿ. ಈ ಟೆನ್ಷನ್ ನಿನಗೆ ಯಾಕಮ್ಮ? ಹೋಗ್ಲಿ, ನೀವ್ ಅಂದ್ಕೊಂಡ್ ಹಾಗೆ ನಡೀತಿದ್ಯಾ? ಈ ಅಮ್ಮನ ಆಶೀರ್ವಾದ, ಅಮ್ಮನವರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ನಿಮ್ಮ ಆಶೀರ್ವಾದನೇ ನನ್ನ ಗೆಲ್ಸುತ್ತಮ್ಮ. ಚಕ್ರವ್ಯೂಹದ ಹಾಗೆ ಎಲ್ಲರೂ ಸುತ್ತಾ ಇದ್ದಾರೆ. ಇವರಿಂದ ತಪ್ಪಿಸ್ಕೊಂಡು ಇವಾಗ ಹೇಗೆ ಹೋಗೋದು?